ವಾಟ್ ಈಸ್ ಮಿತ್? ಮಿತ್ ಅಂದ್ರೆ ಏನು? ಮಿತ್ ಅಂದ್ರೆ ಕಟ್ಟುಕತೆ. ಕಟ್ಟುಕತೆ ಅಂದ್ರೆ ಬ್ಲೈಂಡ್ ಬಿಲೀವ್ ಅಂದ್ರೆ ಮೂಢನಂಬಿಕೆ. ಸೊ ಈ ಮೂಢನಂಬಿಕೆಗಳನ್ನ ಇವತ್ತು ಬಸ್ಟ್ ಮಾಡ್ತಾ ಇದೀರಿ. ಆಗಿನ ಕಾಲದಲ್ಲಿ ಕೂಡ ಈ ತರ ಮಿತ್ಸ್ ಉಟ್ಕೊಂಡಿತ್ತು. ಸೊ ಅದ್ರಲ್ಲಿ ಸ್ವಲ್ಪ ತಗೊಂಡಿದೀನಿ. ಈಗಿನ ಕಾಲದಲ್ಲಿ ಕೂಡ ಮಿತ್ಸ್ ಅನ್ನೋದು ಉಟ್ಕೊಂಡ್ಬಿಟ್ಟಿದೆ. ಯಾವ್ದು ಮಿತ್ಸ್? ಆ ಮಿತ್ಸ್ನೆಲ್ಲ ನೀವೆಲ್ಲ ನೋಡ್ಬೇಕಂದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಮತ್ತೆ ವಿಡಿಯೋನ ಫುಲ್ ಆಗಿ ನೋಡಿ. ಆ ಮಿತ್ಸ್ ಕನ್ಫರ್ಮ್ ಆಗುತ್ತೋ ಇಲ್ಲ ಬೆಸ್ಟ್ ಆಗುತ್ತೋ ನನಗೂ ಗೊತ್ತಿಲ್ಲ. ಸೊ ಬನ್ನಿ ವಿಡಿಯೋಗಳು ಹೋಗೋದಾ ಬೇಗ. 200 ಪುಷಪ್ಸ್ ಮಾಡಿದ್ರೆ ನನ್ನ ಬೈಸಿಪ್ಸ್ ಸೈಜ್ ಇನ್ಕ್ರೀಸ್ ಆಗುತ್ತಂತೆ. ಬೈಸಿಪ್ಸ್ ಸೈಜ್ನ ಮೆಷರ್ ಮಾಡ್ಕೊತೀನಿ. ಅದಾದ್ಮೇಲೆ 200 ಪುಷಪ್ಸ್ ಆದ್ಮೇಲೆ ತಿರುಗಿ ಮೆಷರ್ಮೆಂಟ್ ಮಾಡೋಣ. ಅವಾಗ ನೋಡೋಣ ಎಷ್ಟಿರುತ್ತೆ ಅಂತ. ಸೊ ಮಿತ್ ಕನ್ಫರ್ಮ್ ಆಗುತ್ತಾ ಬೆಸ್ಟ್ ಆಗುತ್ತಾ ಅಂತ ನೋಡೋಣ. ಸೊ ವಿಡಿಯೋನ ಫುಲ್ ಆಗಿ ನೋಡಿ. 12.5 12.6 ಇದೆ. ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ಮಸಲ್ ಕ್ರ್ಯಾಂಪ್ಸ್ ಆಗಿಬಿಡುತ್ತೆ. 200 ಪುಷಪ್ಸ್ ಗೈಸ್ ಒಂದೇ ಸಲ ಮಾಡಬೇಕಂದ್ರೆ ತುಂಬ ಕಷ್ಟ. ಸೊ ಲೆಟ್ಸ್ ಟ್ರೈ. ಇಷ್ಟು ಕಷ್ಟ ಬೀಳ್ತೀನಿ, ಇದಕ್ಕೋಸ್ಕರ ಒಂದು ಲೈಕು, ಒಂದು ಕಮೆಂಟ್ ಮತ್ತು ಒಂದು ಶೇರ್ ಮಾಡಿಬಿಡಿ. ಕೆಲಸ ಎಲ್ಲ ಜಾಸ್ತಿ ಮಾಡಬೇಡಿ, ಸ್ವಲ್ಪ ಸ್ಟ್ಯಾಮಿನಾ ಉಳಿಸ್ಕೊಳ್ಳಿ, ಇಂಥದಕ್ಕೆಲ್ಲ ಯೂಸ್ ಆಗುತ್ತೆ. ರೌಂಡ್ 4 ಲಾಸ್ಟ್ ಒನ್ 200 ಕಂಪ್ಲೀಟ್ ಮಾಡೋಕ್ಕೆ. ಫೈನಲಿ ಕಂಪ್ಲೀಟ್ ಆಯ್ತು ಗೈಸ್. ಲೆಟ್ಸ್ ಸಿ ದ ಬಿಲ್ಸ್. ಮಿತ್ ಕನ್ಫರ್ಮ್ 200 ಪುಷಪ್ಸ್ ಹೊರಗೆ ಬೈಸಿಪ್ಸ್ ದೊಡ್ಡದಾಗುತ್ತೆ. ಮೊಟ್ಟೆ ಮಿತ್ತು. ಮೊಟ್ಟೆಯಲ್ಲಿ ಜಿಮ್ಮರ್ಸ್ ಎಲ್ಲ ನೋಡಿರ್ತೀರ, ಬೈಸಿಪ್ಸ್ ಅಲ್ಲಿ ಮೊಟ್ಟೆನ ಹೊಡೆದಾಕೋದು. ಸೊ ಚೆಕ್ ಮಾಡೋಣ ಮೊಟ್ಟೆ ಹೊಡೆದೋಗುತ್ತಾ ಇಲ್ವೋ ಅಂತ. ಸೊ ಟ್ರೈ ಮಾಡ್ತಾ ಇದ್ದೀನಿ. ಮೊಟ್ಟೆನ ಆಚೆ ಬಂದ್ಬಿಡ್ತು. ಸೊ ಆಗಲ್ಲ ಗೈಸ್, ಮಿತ್ ಕನ್ಫರ್ಮ್. ಸೊ ನೆಕ್ಸ್ಟ್ ಮಿತ್ ಏನಂದ್ರೆ ಕೋಕೋ ಕೋಲಾನ ಚೆನ್ನಾಗಿ ಅಲ್ಲಾಡ್ಸ್ಬಿಟ್ಟು ಕುಡಿಯೋಕ್ಕಾಗಲ್ಲ ಅಂತೆ. ಸೊ ಟ್ರೈ ಮಾಡೋಣ. ಚೆನ್ನಾಗಿ ಅಲ್ಲಾಡ್ಸ್ಬಿಟ್ಟು ಕುಡಿಯೋಕ್ಕಾಗುತ್ತಾ ಇಲ್ವೋ ಟ್ರೈ ಮಾಡೋಣ. ಕುಡಿಯಕ ಆಗಲ್ಲ ಗೈಸ್, ಮಿತ್ ಕನ್ಫರ್ಮ್. ಕೋಕೋ ಕೋಲಾನ ಅಲ್ಲಾಡ್ಸ್ಬಿಟ್ಟು ಫುಲ್ಲಾಗಿ ಕುಡಿಯೋಕ್ಕಾಗಲ್ಲ. ಸೊ ಇನ್ನೊಂದು ಮಿತ್ತು. ಸೊ ಮೊಟ್ಟೆನ ಅಪ್ಸೈಡ್ ಡೌನ್, ಸೊ ಹಿಂಗೆ ಇಟ್ಕೊಂಡು ಕೈಯಲ್ಲಿ ಹಿಂಗೆ ಮುರಿಯೋಕ್ಕಾಗಲ್ಲ ಅಂತೆ. ಸೊ ಟ್ರೈ ಮಾಡೋಣ ಗೈಸ್. ಆಗ್ತಾಯಿಲ್ಲ. ಇದೇನೋ ಒಂದು ಸೇಯಿಂಗ್ಸ್ ಇದೆ. ಸೊ ಆನೆ ಕಾಲಿಟ್ರು ಕೂಡ ಇದು ಹೊಡೆದೋಗಲ್ಲ ಅಂತೆ. ಹೌದಾ ಇಲ್ವೋ ಅಂತ ಕಮೆಂಟಲ್ಲಿ ಹೇಳಿ. ಸೊ ಟ್ರೈ ಮಾಡೋದು. ಹೊಡೆದೋಗಿಲ್ಲ. ಸೊ ಮಿತ್ ಕನ್ಫರ್ಮ್. ಸೊ ಗೈಸ್ ಇನ್ನೊಂದು ಮಿತ್ ಏನಂದ್ರೆ, ಸೊ ರೆಡ್ ಬುಲ್ ಗಿವ್ಸ್ ಯು ವಿಂಗ್ಸ್ ಅಂತ ಹೇಳ್ತಾರೆ ಅಡ್ವರ್ಟೈಸ್ಮೆಂಟಲ್ಲಿ. ಸೊ ಅದು ಚೆಕ್ ಮಾಡಿಬಿಡೋಣ ಕುಡಿದ್ಬಿಟ್ಟು. ಕ್ಯಾಮ್ರಾಮ್ಯಾನ್. ಸೊ ರೆಡ್ ಬುಲ್ಲು ಗಿವ್ಸ್ ಯು ವಿಂಗ್ಸ್ ಅಂತ ಚೆಕ್ ಮಾಡೋದು. ಎಲ್ಲಿ ಗೈಸ್ ವಿಂಗ್ಸೇ ಬರ್ತಾ ಇಲ್ಲ ಗೈಸ್. ವಿಂಗ್ಸ್ ಇಲ್ಲ, ವಿಂಗ್ಸೇ ಬಂದಿಲ್ಲ. ಮಿತ್ ಬಸ್ಟೆಡ್ ಗೈಸ್. ರೆಡ್ ಬುಲ್ ಗಿವ್ಸ್ ಯು ವಿಂಗ್ಸ್. ಇಟ್ ವಿಲ್ ನಾಟ್ ಗಿವ್ ವಿಂಗ್ಸ್ ಗೈಸ್, ಇಟ್ ಗಿವ್ಸ್ ಎನರ್ಜಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವಾಗಲೇ ಫುಲ್ ಎನರ್ಜಿ ಬರೋಕ್ಕೆ ಎನರ್ಜಿ ಡ್ರಿಂಕ್ ಕೊಡೋದಾಗಿದೆ. ಸೊ ನೆಕ್ಸ್ಟ್ ಮಿತ್ ನಾ ಬಸ್ಟ್ ಮಾಡೋಣ, ಹೋಗೋದಾ. ನೆಕ್ಸ್ಟ್ ಮಿತ್ತು, ಸೊ ವಾಟರ್ ಮೆಲನ್ನ ಒಂದೇ ಒಂದು ಪಂಚಲ್ಲಿ ವಾಟರ್ ಮೆಲನ್ ಹೊಡೆದಾಕ್ಬೋದು ಅಂತ ಹೇಳಿದ್ದಾರೆ. ಟ್ರೈ ಮಾಡೋಣ, ನೋಡ್ಬೋದು. ಯಾವ ಕಡೆನೂ ಕಟ್ ಮಾಡಿಲ್ಲ, ನೋಡಬೇಕು. ಫಸ್ಟ್ ಕರಾಟೆ ಕ್ಲಾಸ್ಗೆ ಹೋಗ್ತಾ ಇದ್ದೆ, ಯೂಸ್ ಆಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಅಲ್ಲಿ ಇಟ್ಕೆಲ್ ಮುರಿತಾ ಇದ್ದೆ. ಇವಾಗ ವಾಟರ್ ಮೆಲನ್ ಮುರಿಯೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ಲೆಟ್ಸ್ ಟ್ರೈ. ಸೊ ಗೈಸ್ ಮಿತ್ ಕನ್ಫರ್ಮ್ ಆಗಿದೆ. ಒಂದು ಪಂಚಲ್ಲಿ ವಾಟರ್ ಮೆಲನ್ ಪಂಚ್ ಮಾಡ್ಬೋದು. ಸೊ ಕ್ಯಾಮ್ರಾಮನ್ ನಿನ್ಗೆ ಊಟ ತುಂಬಾ ಸ್ವೀಟ್ ಆಗಿದೆ. ಮತ್ತೆ ವಿಡಿಯೋನ ಇನ್ನೂ ಇದೆ, ವಿಡಿಯೋ ಫುಲ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಅಷ್ಟೊತ್ತಿಗೆ ತಿನ್ಕೊಂಡ್ ಬಂದ್ಬಿಡ್ತೀನಿ, ಸ್ವಲ್ಪ ಎನರ್ಜಿ ಬೇಕಲ್ಲ ನೆಕ್ಸ್ಟ್ ಇದಕ್ಕೆ. ಊಟ ಇದೆ ಅಣ್ಣ, ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೊ ಗೈಸ್ ಇನ್ನೊಂದು ಮಿತ್ತು. ಸೊ ಬೀಜ ತಿಂದ್ರೆ ಹೊಟ್ಟೆಯಲ್ಲಿ ಮರ ಬೆಳೆಯುತ್ತಂತೆ. ಸೊ ಚೆಕ್ ಮಾಡೋಣ ಬನ್ನಿ. ತಿಂದಕ್ಕೋಸ್ಕರ ರಿಸ್ಕ್ ತಗೊಂತ ಇದೀನಿ. ನಾಳೆ ಇರ್ತೀನಲ್ವ ಗೊತ್ತಿಲ್ಲ, ಯಾಕಂದ್ರೆ ಹೊಟ್ಟೆಯಲ್ಲಿ ಮರ ಬೆಳೀತದಂತೆ. ಟ್ರೈ ಮಾಡೋಣ. ಒಂದು ಹೇಳಿರ್ಬೋದು, ನಿಮ್ಮ ಅಮ್ಮ ನಿಮ್ಮ ಅಪ್ಪ ಯಾರಾದರೂ ಹೇಳಿರ್ತಾರೆ, ನಿಮ್ಮ ಅಜ್ಜಿ ಹೇಳಿರ್ತಾರೆ, ಈ ಬೀಜ ಎಲ್ಲ ತಿನ್ಬೇಡಕ್ಕೋ ಹೊಟ್ಟೆಯಲ್ಲಿ ಮರ ಬೆಳೆಯುತ್ತೆ, ಗಿಡ ಬೆಳೆಯುತ್ತೆ ಅಂತ. ಸೊ ಟ್ರೈ ಮಾಡ್ತಾ ಇದೀನಿ, ರಿಸ್ಕ್ ತಗೊತಾ ಇದೀನಿ. ಸೊ ಲೈಕ್ ಒಂದು ಹೊಡೆದ್ಬಿಡಿ ಬೇಗ.
ಇನ್ನೂ ಸಾಕಾಗಿಲ್ವಾ ನೋಡಿರಿ, ಇದು ಫುಲ್ ಬೀಜ ಇದೆ, ತಿನ್ಕೊಂಡ್ಬಿಡ್ತೀನಿ. ನೋಡೋಣ ಮರ ಬೆಳೀತಾ ಇಲ್ವಾ ಅಂತ ನೋಡೋಣ. 2 ದಿವಸ ಬಿಡ್ತೀನಿ, ಅದಾದ್ಮೇಲೆ ನೋಡೋಣ ಮರ ಬೆಳೀತಾ ಇಲ್ವಾ. ತಿಂದಿದ್ದೀನಿ. ಯಾಕೋ ಊಟ ಮಾಡಿದ? ಬಾಳೆಹಣ್ಣು ಸಿಪ್ಪೆನ ತೊಳೆದ್ರೆ ಜಾರ್ ಬೀಳ್ತಾರಂತೆ, ಚೆಕ್ ಮಾಡೋಣ ಬನ್ನಿ. ಇನ್ನೊಂದ್ ಮಿತ್ ಏನಂದ್ರೆ ಹೆಣ್ಮಕ್ಳಿಗೆ ಗಾಡಿ ಓಡ್ಸಕ್ ಬರಲ್ಲ ಅಂತ. ನಿಜ ನಂಬ್ತೀರಾ ನೀವು? ನೋಡಿರ್ಬೋದು, ಬೇಜಾನ್ ವಿಡಿಯೋಸ್ ನೋಡಿರ್ಬೋದು, ಕನ್ನಡದಲ್ಲಿ ಟ್ರೋಲ್ ಆಗ್ತಾ ಇದೆ ಹೆಣ್ಮಗು ಅಂತ. ಅದ್ರಲ್ಲಿ ಇವಾಗ 2 ವಿಡಿಯೋಸ್ ಬರುತ್ತೆ, ನೋಡ್ಕೊಂಡ್ಬಿಡಿ. ಹೆಣ್ಮಕ್ಳು ಹೆಂಗ್ ಗಾಡಿ ಓಡಿಸ್ತಾರೆ ಅಂತ. ಅದ್ರಲ್ಲಿ ಬಸ್ಟ್ ಆಗುತ್ತೋ ಇಲ್ವೋ ಕನ್ಫರ್ಮ್ ಆಗುತ್ತೋ ಅಂತ ನೀವೇ ಗೆಸ್ ಮಾಡ್ಬೇಕು. ಸೊ ವಿಡಿಯೋ ನೋಡಿ. ಓ ಹೆಣ್ಮಗು ಓ ನಾಮಕರಣ, ನಾಳೆಗೆ ನಾಮಕರಣ ಮಾಡ್ಬಿಡೋಣ. ಓ ಹೆಣ್ಮಗು ಓ ಹೆಣ್ಮಗು ಓ. ಸೊ ಗೈಸ್, ಮಿತ್ ಬಸ್ಟರ್ಡ್. ಇನ್ನೊಂದ್ ಮಿತ್ತು ಏನಂದ್ರೆ, ನೀವ್ ಕೇಳಿರ್ಬೋದು, ನಿಮ್ ಅಜ್ಜಿ, ನಿಮ್ಮ ಅಮ್ಮ ಇಲ್ಲ ನಿಮ್ಮ ಅಪ್ಪ ಕ್ಯಾರೆಟ್ ತಿನ್ನಿ ಅಂತ ಹೇಳ್ತಿರ್ತಾರೆ. ಏನಕ್ಕೆ ಅಂತ ಕೇಳಿರ್ತೀರ. ಕ್ಯಾರೆಟ್ ತಿಂದ್ರೆ ಕಣ್ಣಿಗೆ ಒಳ್ಳೇದಂತೆ, ತುಂಬಾ ಶಾರ್ಪ್ ಆಗುತ್ತಂತೆ ಕ್ಯಾರೆಟ್ ತಿಂದ್ರೆ. ಚೆಕ್ ಮಾಡ್ಬಿಡೋಣ. ನಮ್ ಕ್ಯಾಮ್ರಾಮನ್ ಹಿಂದೆ ನಿಂತಿದ್ದಾನೆ, ಸೊ ಅವ್ನಿಗೆ ಕಲ್ ಬಿಸಾಕ ಕೇಳ್ತಾ ಇದೀನಿ. ಸೊ ಲೆಟ್ಸ್ ಟ್ರೈ. ಇಲ್ಲ ಕ್ಯಾಚ್ ಹಿಡಿಬೋದಾ ಇಲ್ಲ ಅಂತ. 1 2 3 7 8. ಸೊ ಮಿತ್ ಕನ್ಫರ್ಮ್ ಗೈಸ್. ಫುಲ್ ಶಾಕ್ ಆಗ್ಬಿಟ್ಟಿದೆ, ಎಲ್ಲ ಕಲ್ಲು ಹಿಡ್ಕೊಂಡ್ಬಿಟ್ಟಿದ್ದೀನಿ. ಮಿತ್ ಕನ್ಫರ್ಮ್. ಸೊ ಕಣ್ಣು ಸ್ಪೆಕ್ಸ್ ಹಾಕೋರ್ಗೆ ಮಾತ್ರ ಇದು. ಮನೇಲಿ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡ್ಕೊಂಡು ತಿನ್ನೋದಕ್ಕಿಂತ 1 ಬೈಟ್ ಕ್ಯಾರೆಟ್ ತಿನ್ನಿ, ಸ್ಪೆಕ್ಸ್ಗೆ ನೋನಿ. ಗೈಸ್ ಇನ್ನೊಂದು ಮಿತ್ ಏನಂದ್ರೆ, 15 ನಿಮಿಷ ಬಿಸಿಲಲ್ಲಿ ಉಡಿ ಹಾಕೊಂಡು ನಿಂತ್ಕೊಳಕ್ಕೆ ಆಗಲ್ಲ. ಅದು ಒಂದೇ ಜಾಗದಲ್ಲಿ. ಜಾಕೆಟ್ ಹಾಕಪ್ಪ, ಉಡಿ ಹಾಕು. ಬಿಸಿಲು ಚಿಕ್ಕ ಅದೇ ತರ ಹೊಡಿತೈತೆ. ಆಗ್ತಾ ಇಲ್ಲ, ಫುಲ್ ಸೆಕೆ ಆಗ್ತಿದೆ ಒಳಗಡೆ ಎಲ್ಲ. ನೋಡ್ಬೋದು ತಲೆ ಎಲ್ಲ ಫುಲ್ಲು. ಮಿತ್ ಕನ್ಫರ್ಮ್. 15 ನಿಮಿಷ ಒಂದೇ ಜಾಗದಲ್ಲಿ ನಿಂತ್ಕೊಳಕ್ಕಾಗಲ್ಲ ಜಾಕೆಟ್ ಹಾಕೊಂಡು. ಇನ್ನೊಂದು ಮಿತ್ತು, ಹುಡುಗರಿಗೆ ಪಿಂಕ್ ಕಲರ್ ಶರ್ಟ್ ಇಲ್ಲ ಪಿಂಕ್ ಕಲರ್ ಅಂದ್ರೆ ಆಗಲ್ಲ. ಪಿಂಕ್ ಕಲರ್ ಶರ್ಟ್ ಅಂದ್ರೆ ಇಷ್ಟ ಇಲ್ಲ ಅಂತಾರೆ. ನನ್ಗೆ ಗೊತ್ತಿಲ್ಲ, ನನಗೆ ಪಿಂಕ್ ಕಲರ್ ಅಂದ್ರೆ ಇಷ್ಟ ಆಗುತ್ತೆ. ಲೆಟ್ಸ್ ಟ್ರೈ. ಪಿಂಕ್, ಐ ಲೈಕ್ ಪಿಂಕ್. ಪಿಂಕ್ ಚೆನ್ನಾಗಿದೆ. ಬಸ್ಟರ್ಡ್. ಹುಡುಗರಿಗೆ ಪಿಂಕ್ ಇಷ್ಟ ಆಗುತ್ತೆ. ಸೊ ಗೈಸ್ ಇನ್ನೊಂದು ಮಿತ್ ಏನಂದ್ರೆ, ಶೂನ ಹಿಂಗ್ ಮೇಲಿಂದ ಬಿಸಾಕಿದ್ರೆ ಹಿಂಗ್ ನಿಂತ್ಕೊಳತ್ತಂತೆ. ಇನ್ನೊಂದು ಹಿಂಗಿರುತ್ತಂತೆ, ಅಪ್ಸೈಡ್ ಡೌನ್. ಸೊ ಲೆಟ್ಸ್ ಚೆಕ್. ಸೊ ಲೆಟ್ಸ್ ಟ್ರೈ. ನೋಡಿ, ಇನ್ನೊಂದ್ಸಲಿ ಟ್ರೈ ಮಾಡೋದ. ಇವಾಗ ನಿಂತ್ಕೊಂಡಿದೆ. 2 ಸ್ಕೂಲ್ಗೆ ಹೋಗುವಾಗ ಇಲ್ಲ ಕಾಲೇಜ್ಗೆ ಹೋಗುವಾಗ ಶೂಗಳು ಎತ್ತಿ ಹಿಂಗ್ ಬಿಸಾಕಿರ್ತೀರಾ. ಸೊ ಅವಾಗಾದ್ರೂ ಕನ್ಫರ್ಮ್ ಮಾಡಿರ್ಬೋದು. 2 ಒಂದೇ ಸಲ ಬಿದ್ದಿರ್ತದೆ. ನೋಡಿ ಈ ಕಡೆ ನೋಡಿ, ಆ ಕಡೆ ತೋರಿಸು. ನೋಡಿ 2 ಒಂದೇ ಸಲ ನಿಂತ್ಕೊಳುತ್ತೆ. ಸೊ ಮಿತ್ ಕನ್ಫರ್ಮ್. ಗೈಸ್ ಇನ್ನೊಂದು ಮಿತ್ತು. ಸೊ ಬ್ಲೈಂಡ್ ಫೋಲ್ಡೆಡ್ ಆಗಿ ಯಾವುದೇ ಬ್ಯೂರೇಜಸ್, ಸಾಫ್ಟ್ ಡ್ರಿಂಕ್ಸ್, ಸೋಡಾ ಯಾವುದೇ ಕೊಟ್ಟರು ಸ್ಮೆಲ್ ಇಂದ ಕಂಡಿಡ್ಬೋದಂತೆ. ಸೊ ಲೆಟ್ಸ್ ಟ್ರೈ. ಲೆಟ್ಸ್ ಬ್ಲೈಂಡ್ ಫೋಲ್ಡ್. ನೋಡ್ರಪ್ಪ, ಇವನು ಬ್ಲೈಂಡ್ ಫೋಲ್ಡ್ ಮಾಡಕ್ಕೆ ಒಂದು ಕರ್ಚೀಫ್ ತಂದಿಲ್ಲ, ಒಂದು ಟವಲ್ ತಂದಿಲ್ಲ. ಏನ್ ಮಾಡೋದು? ಓದ್ಸಲ ಟಿ ಶರ್ಟ್, ಈ ಸಲ ಪುಲೋವರ್. ಏನ್ ಮಾಡೋದು? ಲೋ ಬಜೆಟ್ ಯೂಟ್ಯೂಬರು. ಇದೆಷ್ಟ ಇದು? 3 ಕಾಣಿಸ್ತೈತೆ. ಇದೆಷ್ಟು? 10. ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡುವ. ಓಪನ್ ಮಾಡಿದೀನಿ. ಸೊ ಗೈಸ್ ಇದು ಆಪಲ್ ಸ್ಮೆಲ್ ಬರ್ತಾ ಇತ್ತು. ಹ್ಯಾಪಿ ಫಿಜ್ ಅನ್ಸುತ್ತೆ ಇದು. ಇಸ್ ಇಟ್ ಕರೆಕ್ಟ್ ಬ್ರದರ್? ಓ ಈ ಸ್ಮೆಲ್ ಎಲ್ಲೋ ಸ್ಮೆಲ್ ಮಾಡ್ದಂಗಿದೆ. ನಮ್ ತಾತ ಕಾಸು ಕೊಟ್ಟು ಕಳಿಸ್ತಿದ್ರು ಬ್ರಾಂದಿ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಯಕ್ಕೆ. ರಿಂಡಾ? ಓ ಜೀರಾ ಸ್ಮೆಲ್ ಗೈಸ್, ಜೀರಾ ಸ್ಮೆಲ್ ಗೈಸ್. ಬಿಂದು ಜೀರಾ ಅನ್ಸುತ್ತೆ. ಮಿತ್ ಕನ್ಫರ್ಮ್. ಗೈಸ್ ಇನ್ನೊಂದು ಮಿತ್ ಜೊತೆ, ಯಾವುದೇ ಸಾಫ್ಟ್ ಬ್ಯೂರೇಜಸ್, ಸೋಡಾ, ಕೋಕೋ ಕೋಲಾ, ಪೆಪ್ಸಿ, ಮೆರಿಂಡಾ, ಫಿಜ್ ಯಾವುದೇ ಕುಡಿದ್ರು ಅಷ್ಟೇ ಕುಡ್ದಿದ್ದಾದ್ಮೇಲೆ ತೆಗಿತೀರಾ ಅಂತ ಹೇಳ್ತಾರೆ. ಚೆಕ್ ಮಾಡ್ಬಿಡೋಣ. ಸೊ ಇಲ್ಲಿದೆ. ಬರ್ತೈತೆ. ಇವ್ನ್ಯಾವನ ಸೆಡೆ ನನ್ ಮಗ. ಮಿತ್ ಕನ್ಫರ್ಮ್ ಗೈಸ್. ಈ ಚೂಯಿಂಗ್ ಗಮ್ ನ ಬಾಯಲ್ಲಿ 2 ನಿಮಿಷ ಆಗಿದಿರಾನೆ ಇಟ್ಕೊಳಕ್ ಆಗಲ್ಲ ಅಂತೆ. ಸೊ ನೋಡೋಣ, ಟ್ರೈ ಮಾಡೋಣ. ಏನಂದ್ರೆ ಈ ಚೂಯಿಂಗ್ ಗಮ್ ಒಂದು ಫ್ಲೇವರ್ ಇದೆ, ಅದನ್ನ ಕಚ್ಚಬೇಕು. ಅದನ್ನ 2 ನಿಮಿಷ ಕಚ್ಚದರೆ ಇಟ್ಕೊಬೇಕಂತ.
2 ನಿಮಿಷ ಆಗಿದೆ. ಒಂದು 2 3 ಕಚ್ಚಿಲ್ಲ, ಕಚ್ಚಕ್ಕಾಗಿಲ್ಲ. 2 ನಿಮಿಷ ಇಟ್ಕೊಂಡಿದ್ದೀನಿ. ಕನ್ಫರ್ಮ್ ಆಗಿದೆ ಗೈಸ್. ಇನ್ನೊಂದು ಮಿತ್ತು ಬಂದು ಗಾಡಿನ 3 ಅವರ್ಗಿಂತ ಜಾಸ್ತಿ ಬಿಸಿಲಲ್ಲಿ ನಿಲ್ಸಿದ್ರೆ ತಿಕ್ಕ ಸುಟ್ಟೋಗುತ್ತೆ ಅಂತೆ, ನಮ್ಮ ಬ್ಯಾಕು ಸುಟ್ಟೋಗುತ್ತಂತೆ. ಹೋಗಿ ಚೆಕ್ ಮಾಡೋಣ ಕುತ್ಕೊಳಕ್ಕಾಗುತ್ತಾ ಇಲ್ವೋ ಅಂತ. ಗೈಸ್ ತುಂಬ ಬಿಸಿ ಐತೆ, ಬಿಸಿಲು 3 ಅವರಿಂದ ನಿಲ್ಸಿದ್ದೀನಿ. ಅದು ಬೇರೆ ಬ್ಲ್ಯಾಕ್ ಪ್ಯಾಂಟ್. ಗೈಸ್ ಕುತ್ಕೊಳಕ್ ಆಗ್ತಿಲ್ಲ, ಅಷ್ಟು ಬಿಸಿ ಐತೆ ಗೈಸ್. ಮಿತ್ ಕನ್ಫರ್ಮ್ ಗೈಸ್. ನೆಕ್ಸ್ಟ್ ಮಿತ್ ಏನಂದ್ರೆ ಬ್ಲೈಂಡ್ ಫೋಲ್ಡೆಡ್. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸ್ಟ್ರೈಟ್ ಆಗಿ ನಡೆಯಕ್ ಆಗಲ್ಲ ಅಂತೆ. ಸೊ ನಾವು ಇವಾಗ ಚೆಕ್ ಮಾಡೋಣ ಆಗುತ್ತಾ ಇಲ್ವೋ ಅಂತ. ನಾನೇ ಕಟ್ಕೊಂತ ಇದ್ದೀನಿ. ಕ್ಯಾಮ್ರಾಮ್ಯಾನ್, ನಾನು ಚೆಕ್ ಮಾಡ್ಬೋದಾ ನಂಬರ್? ಕಾಣಿಸ್ತಿದ್ಯಾ ಇಲ್ಲ ಅಂತ? 5 ಇದು 3 ಹೋಗ್ತಾಯಿನಿ. ಸೊ ಗೈಸ್ ಬ್ಲೈಂಡ್ ಫೋಲ್ಡೆಡ್ ಆಗಿ ಸ್ಟ್ರೈಟ್ ಆಗಿ ನಡ್ಕೊಂಡ್ ಬರಕ್ ಆಗಲ್ಲ, ತುಂಬಾ ಕಷ್ಟ ಇದೆ. ನೋಡಿ ನಾನೇ ಸೈಡ್ ಬಂದ್ಬಿಟ್ಟಿದ್ದೀನಿ. ಮಿತ್ ಕನ್ಫರ್ಮ್ ಗೈಸ್. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡ್ತವ್ರೆ, ಇವಾಗ ತಾನೇ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ವಿಕಾಸ್ ಗೌಡ ಅವ್ರದ್ದು ವಿಡಿಯೋಸ್ ನೋಡ್ತಾರೆ ಅಂತ ಇವಾಗ ನಮ್ಮ ವಿಡಿಯೋಸ್ ನೋಡೋಕೆ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಗೈಸ್ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಕ್ರಿಸ್, ಥ್ಯಾಂಕ್ ಯು. ಸೊ ಇನ್ನೊಂದು ಮಿತ್ ಏನಂದ್ರೆ, ಸೊ ಮೂವೀಸ್ ಮಿತ್ ಇದು. ಸೊ ಏನು ಅಂದರೆ ಒಂದೇ ಕೈಯಲ್ಲಿ ಗೋಡೆನ ಪಂಚ್ ಮಾಡಿದ್ರೆ ಗೋಡೆ ಎಲ್ಲ ಒಡೆದೋಗುತ್ತಂತೆ, ಧೂಳಾಗಿ ಹೋಗುತ್ತಂತೆ. ಸೊ ಅದನ್ನ ಟ್ರೈ ಮಾಡೋಣ ಬನ್ನಿ. ಗೋಡೆ ಇಲ್ಲೇ ಇದೆ. ಸೊ ಲೆಟ್ಸ್ ಗೋ ಟ್ರೈ ದಿಸ್. ಗುದ್ಲಾ ಗುರು, ಅದೇನೋ ಹೊಡೆದೋಗಿಲ್ಲ, ನನ್ನ ಕೈಯೇನೋ ಹೊಡೆದೋದಂಗೆ ಐತೆ. ಸರಿಯಾಗಿ ಗುದ್ದಿದ್ದೀನಿ, ಆದ್ರೆ ಗೋಡೆ ಮಾತ್ರ ಹೊಡೆದೋಗಿಲ್ಲ. ಮಿತ್ ಬಸ್ಟೆಡ್ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇನ್ನೊಂದು ಮಿತ್ತು ಏನಂದ್ರೆ, ಈ ಮೂವೀಸ್ ಅಲ್ಲೆಲ್ಲ ನೋಡಿರ್ಬೋದು, ಕಳ್ತನ ಮಾಡುವಾಗ, ಮನೆ ದರೋಡೆ ಮಾಡುವಾಗ ಇಲ್ಲ ಮನೆ ಕಳ್ತನ ಮಾಡುವಾಗ ಏರ್ ಪಿನ್ ಯೂಸ್ ಮಾಡಿ ಬೀಗನ ಓಪನ್ ಮಾಡ್ತಾರಂತೆ. ಇಲ್ಲ ನಿಜನಾ ಸುಳ್ಳ ಅಂತ ಚೆಕ್ ಮಾಡೋಣ ಬನ್ನಿ. ಇವಾಗ ಏರ್ ಪಿನ್ ಇದೆ. ಸೊ ನೋಡ್ಬೋದು ಇಲ್ಲಿ ಲಾಕ್ ಆಗಿದೆ. ಚೆಕ್ ಮಾಡೋಣ. ಇಷ್ಟು ಬರೀ ತಿರುಗ್ತೈತೆ, ಅದು ಬಿಟ್ರೆ ಏನು ಬೇರೆ ಏನು ಮಾಡ್ತಿಲ್ಲ. ಮಿತ್ ಬಸ್ಟೆಡ್ ಗೈಸ್, ಆಗಿಲ್ಲ. ಇನ್ನೊಂದು ಮಿತ್ತು, ಸೊ ಬಲೂನ್ನ ಊದಿ ಅದನ್ನ ಟೇಪ್ ಹಾಕಿ ಸುತ್ತಿ ಬಸ್ಟ್ ಮಾಡಿದ್ರೆ ಬಸ್ಟ್ ಆಗಲ್ಲ ಅಂತೆ. ಇವಾಗ ಚೆಕ್ ಮಾಡೋಣ ಬನ್ನಿ. ಸೊ ಊದಿದ್ದೀನಿ. ಇವಾಗ ಬಲೂನ್ನ ಟೇಪ್ ಹಾಕಿ ಸುತ್ತಿದೆ. ಸೊ ಚೆಕ್ ಮಾಡೋಣ. ಆಗ್ತಿಲ್ಲ ಗೈಸ್, ಬಸ್ಟ್ ಆಗ್ತಿಲ್ಲ ಗೈಸ್. ಮಿತ್ ಕನ್ಫರ್ಮ್. ಅವನ ಕೈಯಲ್ಲಿ ಟ್ರೈ ಮಾಡಿ. ಆಗುತ್ತೇನೋ? ಏನೋ ಹೇಳ್ತಾ ಇದ್ದೆ. ಹೆಂಗಿಟ್ರೂ ಅಷ್ಟೇ, ನಿನ್ ಕೈಯಲ್ಲಿ ಆಗಲ್ಲ. ನೋಡಿ ಗೈಸ್, ಆಗಲ್ಲ. ನೋಡ್ದಲ್ಲ ಗೈಸ್, ನನ್ನ ಕೈಯಲ್ಲಿ ನಾನು ಆಕ್ಟಿಂಗ್ ಮಾಡ್ತಿದ್ದೆ ಅನ್ಕೊಂಡಿರ್ತೀರಾ ನೀವೇ. ಸೀರಿಯಸ್ ಆಗಲ್ಲ ಗುರು. ಅಷ್ಟೇ. ಸೊ ಮಿತ್ ಕನ್ಫರ್ಮ್. ಏನು ಕೇಳ್ಸಲ್ಲ ನಾವು ಮಾತಾಡಿದ್ರೆ, ಬಾಯ್ ಬರ್ಕೊಂತ ಇರ್ತೀನಿ ಅಷ್ಟೇ. ಅದು ನಾನು ನೆಗೆಟಿವ್ ಮಾಡ್ತಾರೆ ನನಗೂ ಗೊತ್ತಿಲ್ಲ. ಇಲ್ಲಿದೆ ಮೈಕು. Bye guys, see you. VC Chris. For this you should subscribe the channel. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯುವಕರ ನಾಡಿನ ಶಿಲ್ಪಿಗಳು ಆಗದು ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಹಿಂದೆ ಹೋರಾಡಲು ನಾನು